one is A, B, AB, and O. Correct? So these are the major types of blood groups. So ಇದು ಅಲ್ಲದೆ, so what is the base? A, B, O blood grouping. A ಇದೆ, B ಇದೆ, O ಇದೆ. ಅದನ್ನ we have divided into A, B, AB and O. ಅಲ್ವಾ? So on what basis? So ಇಲ್ಲಿ ನೋಡೋದಾದ್ರೆ ABO grouping is based on the presence or absence of antigen as well as antibody. ಸೊ ಇವಾಗಲೇ ನಿಮಗೆ ಹೇಳ್ಬಿಡ್ತೀನಿ, ಎರಡು ಕಾಂಪೊನೆಂಟ್ ನಮ್ಮ ಬ್ಲಡ್ ಒಳಗಡೆ ಇರುತ್ತೆ. ಸೊ ನಿಮ್ದು ಬ್ಲಡ್ ಇದೆ, ನನ್ನ ಬ್ಲಡ್ ಇದೆ. ಸೊ ನಿಮ್ಮ ಕಡೆಯಿಂದ ನಿಮ್ಮ ಬ್ಲಡ್ ಅನ್ನ ನಾನು ತಗೋಬೇಕಿದೆ. ಆವಾಗ ಸೊ ವಿ ಹ್ಯಾವ್ ಆಂಟಿಜೆನ್. ಆಂಟಿಜೆನ್ ನನ್ನ ಬ್ಲಡ್ ಗ್ರೂಪ್ ಅಲ್ಲಿ ಇರುತ್ತೆ. ಯಾವುದೇ ಬ್ಲಡ್ ಗ್ರೂಪ್ ಆದ್ರೂ ಇದ್ದರೆ, ಈ ಎ ಬ್ಲಡ್ ಗ್ರೂಪ್ ಅನ್ಕೊಂಡ್ರೆ ಆಂಟಿಜೆನ್ ಎ ಇರುತ್ತೆ. ಅದರ ಕೆಲಸ ಏನು ಅಂದ್ರೆ, ನೋಡಪ್ಪ ನಿನ್ ಹೊರಗಡೆಯಿಂದ ಕೊಟ್ಟಿರುವ ಬ್ಲಡ್ ನನ್ನ ಬ್ಲಡ್ ಗ್ರೂಪಿಗೆ ಸೇರಿದೆ ಅಂದ್ರೆ ಅಕ್ಸೆಪ್ಟ್ ಮಾಡ್ಕೋ ಅಂತ ಒಪ್ಕೊಳ್ಳೋದು ಕೆಲಸ ಆಂಟಿಜೆನ್. ಇನ್ ಕೇಸ್ ಎ ಬ್ಲಡ್ ಗ್ರೂಪ್ ಇದೆ, ನೀವು ಯಾವ್ದೋ ಬಿ ಬ್ಲಡ್ ಗ್ರೂಪ್ ನ ಕೊಟ್ರೆ ಇದು ನನ್ನದಲ್ಲ ಅಂತ ಇದು ರೆಕಗ್ನೈಸ್ ಮಾಡತ್ತೆ. ಯಾವುದು? ಆಂಟಿಜೆನ್ ರೆಕಗ್ನೈಸ್ ಮಾಡತ್ತೆ. ಐ ಹ್ಯಾವ್ ಒನ್ ಮೋರ್ ಕಾನ್ಸೆಪ್ಟ್ ಕಾಲ್ಡ್ ಆಸ್ ಆಂಟಿಬಾಡಿ. ಆಂಟಿಬಾಡಿ ಹೋಗ್ಬಿಟ್ಟು ಬಿ ಬ್ಲಡ್ ಗ್ರೂಪ್ ಕೊಟ್ಟಿರ್ತೀರಲ್ವಾ, ಸೀದಾ ಹೋಗಿ ಅದ್ರ ಮೇಲೆ ಅಟ್ಯಾಕ್ ಮಾಡುತ್ತೆ. ಸೊ ಅಟ್ಯಾಕ್ ಮಾಡಿದಾಗ ಏನಾಗುತ್ತೆ, ನನ್ನ ಬಾಡಿಯಲ್ಲಿರುವ ಟೋಟಲ್ ಬ್ಲಡ್ ಹೆಪ್ಪುಗಟ್ಟಿ ಹೋಗುತ್ತೆ. ಹಾಗಾಗಿ ಆಪೋಸಿಟ್ ಬ್ಲಡ್ ಗ್ರೂಪ್ ಅಂದ್ರೆ ನಮ್ಮದಲ್ಲದೆ ಇರುವ ಅಥವಾ ನಮ್ಮ ದೇಹಕ್ಕೆ ಆಂಟಿಜೆನ್ ಒಪ್ಪಬೇಕು ಫಸ್ಟ್. ಸೊ ಇವನು ನಮ್ಮ ಮನೆ ಬಾಗ್ಲು ಕಾವಲು ಕಾಯೋನು, ಇವನು ಓನರ್. ಇವನು ಒಪ್ಪಿದ್ರೆ ಓ ಬ್ಲಡ್ ಗ್ರೂಪ್ ನಾನು ತಗೋತೀವಲ್ವಾ, ಓ ಬ್ಲಡ್ ಗ್ರೂಪ್ ತಗೋತೀವಲ್ಲ, ಯೂನಿವರ್ಸಲ್ ಡೋನರ್ ಅಂತ ಕರೀತೀವಿ, ಹೇಳ್ತೀನಿ ಅದನ್ನ. ಸೊ ಅದನ್ನ ತಗೊಳ್ಳೋದು ಯಾಕೆ ಅಂತ ಹೇಳಿದ್ರೆ, ಒಂದು ನನ್ನ ಬಾಡಿ ಒಳಗಡೆ ಇರೋ ಆಂಟಿಜೆನ್ ಒಪ್ಪಬೇಕು, ಪರವಾಗಿಲ್ಲ ಇವನ್ ತಗೊಂಡ್ರೆ ನಡೆಯುತ್ತೆ ಅಂತ. ಅವಾಗ ಏನಾಗಲ್ಲ, ಆಂಟಿಬಾಡಿ ಕೆಲಸ ಮಾಡಲ್ಲ, ಸುಮ್ನಿರ್ತಾನೆ. ಇವನ್ ಏನಾದ್ರೂ ನಂದಲ್ಲ ಅಂದ ತಕ್ಷಣ ಇವನು ಹೋಗಿ ಫೈಟ್ ಮಾಡ್ತಾನೆ. ಆವಾಗ ರಕ್ತ ಹೆಪ್ಪುಗಟ್ಟದು ಅಂತ ಕೇಳಿದಿರಲ್ಲ, ಅದೇ ಆಗ ಆಂಟಿಬಾಡಿ ರಿಯಾಕ್ಷನ್ ಆಗ. ಅಥವಾ ರೆಕಗ್ನೈಸ್ ಮಾಡೋದಕ್ಕೆ ಆಪೋಸಿಟ್ ಬ್ಲಡ್ ಗ್ರೂಪ್ ನಲ್ಲಿ ಆಂಟಿಜೆನ್ನೇ ಇರಬಾರ್ದು. ಎ ಬ್ಲಡ್ ಗ್ರೂಪ್ ಆಂಟಿಜೆನ್ ಇದೆ, ಬಿ ಬ್ಲಡ್ ಗ್ರೂಪ್ ಆಂಟಿಜೆನ್ ಇದೆ. ಸೊ ಆ ಆಂಟಿಜೆನ್ ಈ ಆಂಟಿಜೆನ್ ಜೊತೆ ಮ್ಯಾಚ್ ಆಗಲ್ಲ ಅಂತ ಹೇಗೆ ಗೊತ್ತಾಗುತ್ತೆ? ಆಂಟಿಜೆನ್ ಎ ಇಸ್ ಡಿಫರೆಂಟ್ ಫ್ರಮ್ ಆಂಟಿಜೆನ್ ಬಿ, ಹಂಗಾಗಿ ಗೊತ್ತಾಗುತ್ತೆ. ಓ ಬ್ಲಡ್ ಗ್ರೂಪ್ ಅಂತ ತಗೊಂಡ್ರೆ ಅದರಲ್ಲಿ ಆಂಟಿಜೆನ್ನೇ ಇಲ್ಲ. ರೆಕಗ್ನೈಸ್ ಮಾಡೋದಕ್ಕೆ, ಅವ್ನು ಯಾರು ಅಂತ ಗುರುತಿಸೋದಕ್ಕೆ ಅದಕ್ಕೆ ಒಂದು ಐಡೆಂಟಿಟಿನೇ ಇಲ್ಲ. ಹಾಗಾಗಿ ನೀವೇನ್ ಮಾಡ್ಬೋದು, ಈ ಬ್ಲಡ್ ನ ನಾನು ಎ ಬ್ಲಡ್ ಗ್ರೂಪ್ ಮೇಲೆ ಹಾಕಿದಾಗ ಕೂಡ ಇವನ್ ಏನ್ ಅನ್ಕೋತಾನೆ, ಮೇ ಬಿ ಏನು ಇಲ್ಲ ಅನ್ಸುತ್ತೆ, ಆಂಟಿಜೆನ್ ಏನು ನಾವು ರಿಯಾಕ್ಟ್ ಮಾಡೋ ಅವಶ್ಯಕತೆ ಇಲ್ಲ ಅನ್ಸುತ್ತೆ. ಬಿಕಾಸ್ ಅದರಲ್ಲಿ ರೆಕಗ್ನೈಸ್ ಮಾಡೋದಕ್ಕೆ, ಐಡೆಂಟಿಟಿ ಮಾಡೋದಕ್ಕೆ ಆಂಟಿಜೆನ್ ಇಲ್ಲ. ಆವಾಗ ಏನ್ ಮಾಡ್ತೀವಿ, ಆ ಬ್ಲಡ್ ಗ್ರೂಪ್ ನ ತಗೊಂಡ್ರು ಸಹ ನನಗೆ ರಕ್ತ ಏನಾಗಲ್ಲ, ಹೆಪ್ಪುಗಟ್ಟಲ್ಲ. ಆಂಟಿಬಾಡಿ ಏನ್ ಮಾಡಲ್ಲ, ಅದ್ರ ವಿರುದ್ಧ ಕೆಲಸ ಮಾಡಿ ರಕ್ತವನ್ನ ಹೆಪ್ಪುಗಟ್ಟಿಸಲ್ಲ. ದಿಸ್ ಈಸ್ ದ ಬೇಸಿಕ್ ಕಾನ್ಸೆಪ್ಟ್ ಆಫ್ ಬ್ಲಡ್ ಗ್ರೂಪಿಂಗ್. ಮೋಸ್ಟ್ಲಿ ಅರ್ಥ ಆಯ್ತು ಅಂತ ಅನ್ಕೋತೀನಿ. ಅಗೇನ್ ಮತ್ತೆ ಹೇಳಿದಾಗ ನಿಮಗೆ ಅರ್ಥ ಆಗುತ್ತೆ. ಎರಡು ನೆನ್ಪಿಟ್ಕೋಬೇಕು. ಒಂದು ಆಂಟಿಜೆನ್ ವಿಚ್ ಇಸ್ ಮೈ ಐಡೆಂಟಿಟಿ ಕಾರ್ಡ್, ನನ್ನ ಬ್ಲಡ್ಡಿನ ಐಡೆಂಟಿಟಿ ಕಾರ್ಡ್. ಕರೆಕ್ಟ್ ಆಗಿ ಇದಕ್ಕೆ ಏನಾದ್ರು ಮಿಸ್ ಆಗುತ್ತೆ, ಐಡೆಂಟಿಟಿಗೆ ಹೊಡೆತ ಬೀಳುತ್ತೆ ಅಂತ ಗೊತ್ತಾದ್ರೆ, ಐ ಹ್ಯಾವ್ ಎ ಸೋಲ್ಜರ್ ಆಂಟಿಬಾಡಿ ಹೂ ಇಸ್ ರೆಡಿ ಟು ಫೈಟ್ ಅಗೇನ್ಸ್ಟ್ ಆಪೋಸಿಟ್ ಬ್ಲಡ್ ಗ್ರೂಪ್. ಇದರ ಬೇಸಿಸ್ ಮೇಲೇನೆ ವಿ ಹ್ಯಾವ್ ಡಿವೈಡೆಡ್ ಬ್ಲಡ್ ಗ್ರೂಪ್ಸ್. ಅಲಾಂಗ್ ವಿತ್ ದಟ್ ವಿ ಹ್ಯಾವ್ RH ಫ್ಯಾಕ್ಟರ್. ಮತ್ತೆ ಅದಕ್ಕೆ ಬರ್ತೀನಿ. ಕ್ಲಿಯರಾ? ಸೊ ದ ಸೇಮ್ ಥಿಂಗ್, ಅದನ್ನೇ ವರ್ಡ್ಸ್ ಅಲ್ಲಿ ಹೇಳಿದೀನಿ. ಯಾರಿಗಾದ್ರೂ ಅರ್ಥ ಆಗ್ಲಿಲ್ವಾ? ಏನ್ ಅರ್ಥ ಆಗ್ಲಿಲ್ಲ? ಮತ್ತೆ ಈಗ ಅದೇ ಇದಿದೆ, ಟೇಬಲರ್ ಕಾಲಮ್ ಇದೆ, ಆವಾಗ ಹೇಳ್ತೀನಿ. ಅರ್ಥ ಆಗ್ಲಿಲ್ಲ ಅಂದ್ರೆ ನಿಮಗೆ ಸಪರೇಟ್ ಆಗಿ ಮತ್ತೆ ಹೇಳ್ತೀನಿ. ಡನ್? ಓಕೆ. ಸೊ ಬ್ಲಡ್ ಗ್ರೂಪಿಂಗ್ ಈಸ್ ಬೇಸ್ಡ್ ಆನ್ ದ ಪ್ರೆಸೆನ್ಸ್ ಆಫ್ ಒನ್ ಈಸ್ ಯುವರ್ ಆಂಟಿಜನ್. ಜಸ್ಟ್ ಇದು ವರ್ಡ್ ಫಾರ್ಮ್ಯಾಟ್ ಅಲ್ಲಿ ಇದೆ, ಐ ಹ್ಯಾವ್ ಎ ಟೇಬಲ್ ಫಾರ್ಮ್ಯಾಟ್. ಟೇಬಲ್ ಅಲ್ಲಿ ಕ್ಲೀನ್ ಆಗಿ ನಿಮಗೆ ಈಸಿ ಆಗೋ ತರ ಹೇಳ್ಕೊಡ್ತೀನಿ. ಆಂಟಿಜನ್ is a chemical that can induce ಅಂದ್ರೆ ಆಂಟಿಬಾಡಿಗೆ ಹೋಗಿ ಹೇಳತ್ತೆ, ನೀನು ಗಲಾಟೆ ಮಾಡೋ, ಇವ್ ನಮ್ ಕಡೆಯವನಲ್ಲ ಅಂತ. ಇವನ್ ಏನಾದ್ರು ಐಡೆಂಟಿಟಿ ಇರೋನು, ಈ ಓನರ್ ಏನಾದ್ರು ಹೇಳಿದ್ರೆ ಆಂಟಿಬಾಡಿ ಏನ್ ಮಾಡ್ತಾನೆ, ಹೋಗಿ ಆಪೋಸಿಟ್ ಬ್ಲಡ್ ಗ್ರೂಪ್ ಆದ್ರೆ ಫೈಟ್ ಮಾಡಿ, ಎ ಬ್ಲಡ್ ಗ್ರೂಪ್ ಆದ್ರೆ ಅಕ್ಸೆಪ್ಟ್ ಮಾಡಿ. ಕ್ಲಿಯರಾ? ಸೊ ಆನ್ ದ RBC ನೇಮ್ಡ್ A and B.
ಡನ್. ಸೊ ಇದು ಹಾಗೆ ಇರ್ಲಿ. ಫಸ್ಟ್ ಬ್ಲಡ್ ಗ್ರೂಪಿಂಗ್ ಟೇಬಲ್ ನ ನೋಡ್ಬಿಡೋಣ, ಡೈರೆಕ್ಟ್ ಆಗಿ ನಿಮಗೆ ಅರ್ಥ ಆಗುತ್ತೆ. ದಿಸ್ ಒನ್ ಈಸ್ ದ ಬೇಸಿಕ್ ಬ್ಲಡ್ ಗ್ರೂಪಿಂಗ್. ಕ್ಲಿಯರಾ? ಸೊ ಇಲ್ಲಿ ನೀವು ಅಬ್ಸರ್ವ್ ಮಾಡ್ತಾ ಹೋದ್ರೆ ಬ್ಲಡ್ ಗ್ರೂಪ್ ಎ ಬಿ ಅಂಡ್ ಓ. ಡನ್. ಆಂಟಿಜನ್ ಯಾವ್ದಿದೆ? ಬ್ಲಡ್ ಗ್ರೂಪ್ ಏನಲ್ಲಿ ಎ ಆಂಟಿಜನ್ ಇರುತ್ತೆ, ಐಡೆಂಟಿಟಿ ಕಾರ್ಡ್. ಬಿ ಬ್ಲಡ್ ಗ್ರೂಪ್ ಆದ್ರೆ ಆಂಟಿಜನ್ ಬಿ, ಸೊ ದಟ್ ಈಸ್ ಇಸ್ ಐಡೆಂಟಿಟಿ ಕಾರ್ಡ್. ನಾನು ಬಿ ಬ್ಲಡ್ ಗ್ರೂಪ್ ಅಂತ ಹೇಳುತ್ತೆ ಆಂಟಿಜನ್. ಸೊ ಎ ಬಿ ಆದ್ರೆ, ಸೊ ಎ ಬಿ ಬ್ಲಡ್ ಗ್ರೂಪ್ ಆದ್ರೆ ಆಂಟಿಜನ್ ಎ ಕೂಡ ಇರುತ್ತೆ, ಆಂಟಿಜನ್ ಬಿ ಕೂಡ ಇರುತ್ತೆ. ಆವಾಗ ಬ್ಲಡ್ ಗ್ರೂಪ್ ಎ ಇಂದ ತಗೊಂಡ್ರೆ ಏನಾದ್ರು ಹೋರಾಟ ಅಪೋಸ್ ಮಾಡತ್ತಾ? ಯಾಕೆ? ಆಂಟಿಜನ್ ಎ ಏನ್ ಹೇಳುತ್ತೆ, ಇವ್ ನಮ್ ಕಡೆ ತಗೋ ಅಂತ ಹೇಳುತ್ತೆ, ಎ ಬ್ಲಡ್ ಗ್ರೂಪ್ ತಗೊಂಬೋದು. ಬಿ ಬ್ಲಡ್ ಗ್ರೂಪ್ ನ ಕೊಟ್ರೆ ಏನ್ ಹೇಳುತ್ತೆ? ಅದು ಕೂಡ ಹೇಳುತ್ತೆ, ನನ್ನ ಹತ್ರ ಆಂಟಿಜನ್ ಬಿ ಇದೆ ಅಲ್ವಾ, ಇವ್ನು ನಮ್ಮವನೇ ತಗೋ ಅಂತ ಹೇಳುತ್ತೆ. ಸೊ ಆವಾಗ ಕೂಡ ನಿಮ್ಮ ರಕ್ತ ಹೆಪ್ಪುಕಟ್ಟಲ್ಲ ಅಲ್ವಾ. ಸೊ ಹಾಗಾಗಿ ಆಂಟಿಜನ್ ಏನು ಮಾಡಲ್ಲ. ಸೊ ದೆನ್ ಓ ಬ್ಲಡ್ ಗ್ರೂಪ್ ನಲ್ಲಿ ಆಂಟಿಜನ್ನೇ ಇಲ್ಲ. ನೀವು ಎಲ್ಲೆಲ್ಲಿ ಓಡಾಡಿದ್ರು ಹೆಂಗೋ ಅಂದ್ರೆ ಕಳ್ಳಂತರ ಎಲ್ ಬೇಕಲ್ಲಿ ಓಡಾಡ್ತಾರೆ. ಯಾಕೆಂದ್ರೆ ಇಟ್ ಡಸ್ ನಾಟ್ ಹ್ಯಾವ್ ಇಟ್ಸ್ ಓನ್ ಐಡೆಂಟಿಟಿ ಕಾರ್ಡ್. ಇವ್ರ ಜೊತೆ ಹೋದ್ರೆ ಅವ್ರ ಕಡೆಯವನು, ಇವ್ರ ಜೊತೆ ಹೋದ್ರೆ ಇವ್ರ ಕಡೆಯವನು, ಇನ್ನೊಬ್ರ ಜೊತೆ ಹೋದ್ರೆ ಇನ್ನೊಬ್ರ ಕಡೆಯವನು. ಆಂಟಿಜನ್ ಇಲ್ದಲೇ ಇರೋದ್ರಿಂದ ಇದಿಷ್ಟು ಬ್ಲಡ್ ಗ್ರೂಪ್ಗಳು ಏನ್ ಮಾಡಲ್ಲ, ಇವ್ನಿಗೆ ಕೊಟ್ರೆ ಇವ್ನ್ ತಗೋದಲ್ಲ, ಇವ್ನಿಗೆ ಕೊಟ್ರೆ ಇವ್ನ್ ಕಡೆಗೆ ಆಗ್ತಾನೆ, ಇವ್ನಿಗೆ ಕೊಟ್ರೆ ಇವ್ನ್ ಕಡೆ. ಯಾಕೆಂದ್ರೆ ಇವ್ನ್ ಯಾರು ಅಂತಾನೆ ಗೊತ್ತಿಲ್ವಲ್ಲ. ಸೊ ದಿಸ್ ಈಸ್ ಯುವರ್ ಓ ಬ್ಲಡ್ ಗ್ರೂಪ್. ಅರ್ಥ ಆಗ್ತಾ ಇದೆಯಾ? ಸೊ ಇದಕ್ಕೆ ಐಡೆಂಟಿಟಿ ಕಾರ್ಡೇ ಇಲ್ಲ. ಸೊ ದಟ್ ಈಸ್ ಯುವರ್ ಆಂಟಿಜನ್. ಹಾಗಾಗಿ ಏನ್ ಮಾಡಲ್ಲ, ಇಷ್ಟು ಜನಕ್ಕೆ ಕೊಟ್ಟಾಗ ಆಂಟಿ ಬಿ ಇದೆ ಗೊತ್ತಾ, ಬ್ಲಡ್ ಗ್ರೂಪ್ ಎ ಅವರಿಗೆ ಬಿ ನ ಕೊಟ್ರೆ ಆಂಟಿಜನ್ ಏನ್ ಹೇಳ್ತಾನೆ, ನೀನು ಫೈಟ್ ಮಾಡು ಅಂತ. ಹಾಗಾಗಿ ಬಿ ಬ್ಲಡ್ ಗ್ರೂಪ್ ನ ಕೊಟ್ರೆ ನಿಮ್ಮ ಬ್ಲಡ್ ಹೆಪ್ಪುಗಟ್ಟಿ ಸತ್ತೋಗ್ತಾರೆ ಪೇಷಂಟ್. ಅದೇ ರೀತಿ ಬ್ಲಡ್ ಗ್ರೂಪ್ ಬಿ ಆದ್ರೆ ಇಫ್ ಯು ಡೊನೇಟ್ ಬ್ಲಡ್ ಗ್ರೂಪ್ ಎ ಬ್ಲಡ್ ಗ್ರೂಪ್ ಗೆ ಆಪೋಸಿಟ್ ಆಗಿರೋ ಆಂಟಿಬಾಡೀಸ್ ಇರುತ್ತೆ. ಸೊ ಇವನ್ ಏನ್ ಮಾಡ್ತಾನೆ, ಹೇಳ್ತಾನೆ ಇದು ನಂದಲ್ಲ ಬ್ಲಡ್ ಗ್ರೂಪ್ ಅಂತ ಹೇಳಿ. ಆವಾಗ ಎ ಬ್ಲಡ್ ಗ್ರೂಪಿನ ಏನಾದ್ರು ಬ್ಲಡ್ ಅನ್ನು ನೀವು ತಗೊಂಡ್ರೆ ಹೆಪ್ಪುಗಟ್ಟಿ ಸತ್ತೋಗ್ತೀವಿ. ದಟ್ ಈಸ್ ದ ಚಾನ್ಸಸ್. ವೆರಾಸ್ ಎ ಬಿ ಇತ್ತು ಅಂತ ಹೇಳಿದ್ರೆ ಇದರಲ್ಲಿ ಯಾವುದೇ ಆಂಟಿಬಾಡಿ ಇರೋದಿಲ್ಲ, ಆಂಟಿಜನ್ ಇದೆ, ಆಂಟಿಬಾಡಿ ಇಲ್ಲ. ಸೊ ಹಾಗಾಗಿ ನೀವ್ ಯಾರ ಕಡೆಯಿಂದ ತಗೋಬಹುದು? ಎ ಇಂದ ತಗೋಬಹುದು. ಏನ್ ಹೇಳ್ತಾನೆ ಇವನು, ನಮ್ ಕಡೆನೇ ತಗೋ ಅಂತ ಹೇಳ್ತಾನೆ. ಎ ಕೊಟ್ರೆ, ಬಿ ಕೊಟ್ರೆ ನಮ್ ಕಡೆವನೇ, ನನ್ನ ಹತ್ರ ಆಂಟಿಜನ್ ಬಿ ಇದೆಯಲ್ಲ, ಇಲ್ಲಿ ಆಂಟಿಜನ್ ಎ ಬಿ ಎರಡು ಇದೆ, ತಗೊಂತಾನೆ. ಎ ಬಿ ಕೊಟ್ರೆ ಸೊ ಅದನ್ನು ತಗೊಂತಾನೆ, ಏನು ಇದೆ ಬಿನು ಇದೆ. ಸೊ ಹಾಗಾಗಿ ಎ ಬಿ ತಗೋಬಹುದು. ಓಗೆ ಐಡೆಂಟಿಟಿನೇ ಇಲ್ಲ, ಹಾಗಾಗಿ ಈಸಿಯಾಗಿ ಓ ಬ್ಲಡ್ ಗ್ರೂಪ್ ನ ಕೂಡ ಎ ಬಿ ಬ್ಲಡ್ ಗ್ರೂಪ್ ಅವರಿಗೆ ಕೊಡಬಹುದು. ಅರ್ಥ ಆಗತ್ತಾ? ಸೊ ನೆಕ್ಸ್ಟ್ ಮತ್ತೆ ಕಂಟಿನ್ಯೂ ಮಾಡೋಣ, ಹೇಳ್ತೀನಿ ನಾನು. ಸೊ ಹಾಗಾಗಿ ಸೊ ದಿಸ್ ಈಸ್ ಯುವರ್ ಐಡೆಂಟಿಟಿ ಕಾರ್ಡ್. ಆಂಟಿಜನ್ ಈಸ್ ಯುವರ್ ಐಡೆಂಟಿಟಿ ಕಾರ್ಡ್. ನಮ್ ಕಡೆಯವ್ರು ಯಾರು, ನಮ್ ಕಡೆಯವ್ರು ಯಾರಲ್ಲ ರೆಕಗ್ನೈಸ್ ಮಾಡ್ತಾನೆ. ಸೊ ಹಿ ಈಸ್ ಲೈಕ್ ಯುವರ್ ಓನರ್. ಆಪೋಸಿಟ್ ಪಾರ್ಟಿ ಯಾರಾದ್ರೂ ಬಂದ್ರೆ ಇಲ್ಲಿ ಸೋಲ್ಜರ್ ರೆಡಿ ಇದ್ದಾನೆ. ಸೊ ದಟ್ ಈಸ್ ಆಂಟಿ ಎ, ಆಂಟಿ ಬಿ ಅಗೈನ್ಸ್ಟ್ ಬಿ, ಆಂಟಿ ಎ ಅಗೈನ್ಸ್ಟ್ ಎ ಬ್ಲಡ್ ಗ್ರೂಪ್. ಇಲ್ಲಿ ಯಾರು ಇಲ್ದಲೇ ಇರೋದ್ರಿಂದ ಆಂಟಿಜನ್ ಏನ್ ಹೇಳ್ತಾನೆ, ಇವರೆಲ್ಲ ನಮ್ಮವರೇ, ಬ್ಲಡ್ ಈಸಿಯಾಗಿ ಏನ್ ಮಾಡ್ಬೋದು, ಬ್ಲಡ್ ಅನ್ನ ನೀವು ಡೊನೇಟ್. ಸೊ ಹಾಗಾಗಿ ಓ ಈಸ್ ಕಾಲ್ಡ್ ಆಸ್ ಯೂನಿವರ್ಸಲ್ ಡೋನರ್. ಅಲ್ಲಿ ಪಾಸಿಟಿವ್ ನೆಗೆಟಿವ್ ಎರಡು ಇದೆ, ಮತ್ತೆ ಅದಕ್ಕೆ ಬರ್ತೀನಿ ನಾನು. ಸೊ ಈ ಓನ ಜನರಲ್ ಆಗಿ ಏನ್ ಹೇಳ್ತೀವಿ, ವಿ ಕಾಲ್ ದಮ್ ಆಸ್ ಯೂನಿವರ್ಸಲ್ ಡೋನರ್ ಅಂತೀವಿ. ಸೊ ಎ ಬಿ ಅನ್ನ ಏನಂತ ಕರಿತೀವಿ, ಎಲ್ಲ ಬ್ಲಡ್ ಗ್ರೂಪ್ ಇಂದನೂ ಕೂಡ ರಕ್ತವನ್ನ ತಗೊಳ್ಳೋದ್ರಿಂದ ವಿ ಕಾಲ್ ದಮ್ ಆಸ್ ಯೂನಿವರ್ಸಲ್ ರಿಸಿಪಿಯಂಟ್ ಅಂತ ಹೇಳ್ತೀವಿ. ಅರ್ಥ ಆಗ್ತಿದ್ಯಾ? ಸೊ ದಿಸ್ ಈಸ್ ದ ಬೇಸಿಕ್ ಕಾನ್ಸೆಪ್ಟ್ ಆಫ್ ಬ್ಲಡ್ ಗ್ರೂಪಿಂಗ್. ಎರಡೇ ಎರಡು ನೀವು ಕರೆಕ್ಟ್ ಆಗಿ ನೆನ್ಪಿಟ್ಕೊಂಡ್ರೆ ಯಾರು ನಿಮಗೆ ಬ್ಲಡ್ ಗ್ರೂಪ್ ಬಗ್ಗೆ ಮತ್ತೆ ಹೇಳ್ಕೊಡೋದು ಬೇಡ. ಒಂದು ಆಂಟಿಜನ್ ಐಡೆಂಟಿಟಿ ಕಾರ್ಡ್ ಓನರ್, ಇನ್ನೊಂದು ಸೋಲ್ಜರ್, ದಟ್ ಈಸ್ ಯುವರ್ ಆಂಟಿಬಾಡಿ. ವಾಟ್ ಈಸ್ ಅನ್ ಆಂಟಿಬಾಡಿ? ಡೆಫಿನೇಷನ್ ಆಫ್ ಆಂಟಿಬಾಡಿ. ಡೆಫಿನೇಷನ್ ಯಾವ ರೀತಿ ಇರುತ್ತೆ ಅಂದ್ರೆ, ಸೊ ಆಂಟಿಬಾಡಿ ಮೀನ್ಸ್ ವೆನ್ ಎನಿ ಫಾರಿನ್ ಬಾಡಿ ಎಂಟರ್ಸ್ ಅವರ್ ಬಾಡಿ, ಅಂದ್ರೆ ಬೇರೆ ರಕ್ತದ ಗುಂಪು ನಮ್ಮ ದೇಹದ ಒಳಗೆ ಎಂಟ್ರಿ ಆದ್ರೆ
ಅವರ್ ಬಾಡಿ ವಿಲ್ ಪ್ರೊಡ್ಯೂಸ್ ಆಂಟಿಬಾಡಿ ಟು ಫೈಟ್ ಅಗೇನ್ಸ್ಟ್ ಫಾರಿನ್ ಬಾಡಿ. ಹೊರಗಿನಿಂದ ಬಂದಿರುವ ಶತ್ರುವಿನ ವಿರುದ್ಧ ಹೋರಾಡೋದಕ್ಕೆ ನಮ್ಮ ದೇಹದಲ್ಲಿ ಸೋಲ್ಜರ್ ರೆಡಿ ಇದ್ದಾನೆ. ದಟ್ ಸೋಲ್ಜರ್ ಈಸ್ ನಥಿಂಗ್ ಬಟ್ ಯುವರ್ ಆಂಟಿಬಾಡಿ. ಇವೆರಡೂ ಕೂಡ ಕೆಮಿಕಲ್ಗಳೇ, ಎರಡೂ ಕೂಡ ಪ್ರೋಟೀನ್ಗಳೇ, ಬಟ್ ದೇ ಪ್ಲೇ ಡಿಫರೆಂಟ್ ರೋಲ್. ಒನ್ ಈಸ್ ಓನರ್, ಅನದರ್ ಒನ್ ಈಸ್ ಸೋಲ್ಜರ್ ಅಥವಾ ವರ್ಕರ್ ಕೆಲಸ. ಅರ್ಥ ಆಗಿದೆಯಾ? ಡನ್. ಸೊ ಅಪಾರ್ಟ್ ಫ್ರಮ್ ದಿಸ್ ವಿ ಹ್ಯಾವ್ ಸಮ್ ಅದರ್ ಫ್ಯಾಕ್ಟರ್ ಕಾಲ್ಡ್ ಆಸ್ RH ಫ್ಯಾಕ್ಟರ್. ಇಲ್ಲಿದೆ ಅಲ್ವಾ, ಸೇಮ್ ಥಿಂಗ್. ಸೊ ಹಾಗಾಗಿ ಓನ ಯಾರಿಗೆಲ್ಲ ಕೊಡ್ಬೋದು? ಓದವರಿಗೆ ಕೊಡ್ಬೋದು, ಎ ಕೊಡ್ಬೋದು, ಬಿ ಗೆ ಕೊಡ್ಬೋದು, AB ಅವರಿಗೆ ಕೊಡ್ಬೋದು. ಕರೆಕ್ಟಾ? ಸೊ ಹಾಗಾಗಿ AB ನ ಯಾರಿಗೆ, ಸೊ ಎ ನ ಯಾರಿಗೆ ಕೊಡ್ಬೋದು? ಸೊ ಎ ಗ್ರೂಪ್ ಅವರಿಗೆ ಕೊಡ್ಬೋದು, ಮತ್ತೆ AB ಬ್ಲಡ್ ಗ್ರೂಪ್ ಅವರಿಗೆ ಕೊಡ್ಬೋದು. ಬಿ ನ ಯಾರಿಗೆ ಕೊಡ್ಬೋದು? ಬಿ ಬ್ಲಡ್ ಗ್ರೂಪ್ ಗೆ ಕೊಡ್ಬೋದು, AB ಬ್ಲಡ್ ಗ್ರೂಪ್ ಅವರಿಗೆ ಕೊಡ್ಬೋದು. ನೆಕ್ಸ್ಟ್ AB ನ ಯಾರಿಗೆ ಕೊಡ್ಬೋದು? AB ಗೆ ಮಾತ್ರ. ಯಾಕೆ ಎ ಮತ್ತೆ ಬಿ ಗೆ ಕೊಡಕ್ಕಾಗಲ್ಲ? ಸೊ ಇಲ್ಲಿ ಬಿ ನಲ್ಲಿ ಆಂಟಿ ಎ ಇರುತ್ತೆ, ಬಿ ಬ್ಲಡ್ ಗ್ರೂಪ್ ಅಲ್ಲಿ ಆಂಟಿಬಾಡಿ ಎ ಇರುತ್ತೆ. ಇದರಲ್ಲಿರೋ ಎ ಬಿ ಗೆ ಹೋದ ತಕ್ಷಣನೇ ಈ ಬ್ಲಡ್ ನ ಹೆಪ್ಪಗಟ್ಬಿಡುತ್ತೆ. ಹಂಗಾಗಿ ಏನ್ ಮಾಡಕ್ಕಾಗಲ್ಲ, ಬಿ ಅವರಿಗೆ ಕೊಡಕ್. ಎ ಬ್ಲಡ್ ಗ್ರೂಪ್ ಅಲ್ಲಿ ಏನಿರುತ್ತೆ? ಆಂಟಿಬಾಡಿ ಬಿ ಇರುತ್ತೆ. ಎ ಬಿ ನ ಇಲ್ಲಿ ಕೊಟ್ರೆ ಈ ಬಿ ಆಂಟಿಜೆನ್ ಇದೆಯಲ್ಲ, ಇದ್ರ ವಿರುದ್ಧ ಆಂಟಿಬಾಡಿ ಎ ಹೋರಾಡ್ಬಿಟ್ಟು AB ಬ್ಲಡ್ ಗ್ರೂಪ್ ಅನ್ನ ಹೆಪ್ಪುಗಟ್ಟಿ ಪೇಷಂಟ್ ಅನ್ನ ಸಾಯಿಸ್ಬೋದು. ಕ್ಲಿಯರಾ? ಸೊ ಹಾಗಾಗಿ ಸೊ ದಿಸ್ ಈಸ್ ದ ಬೇಸಿಕ್ ಕಾನ್ಸೆಪ್ಟ್ ಬಿಹೈಂಡ್ ಬ್ಲಡ್ ಗ್ರೂಪಿಂಗ್. ಸೊ ನೆಕ್ಸ್ಟ್ ಕಾನ್ಸೆಪ್ಟ್ ಈಸ್ RH ಫ್ಯಾಕ್ಟರ್. RH ಫ್ಯಾಕ್ಟರ್ ಅಂತ ಹೇಳಿದ್ರೆ ಬೇಸಿಕಲಿ ಇಟ್ ಈಸ್ ಕಾಲ್ಡ್ ಆಸ್ ರೀಸಸ್ ಮಂಕಿ ಅಂತ ಒಂದು, ಇಟ್ ಈಸ್ ಎ ಗ್ರೂಪ್ ಆಫ್ ಮಂಕೀಸ್. ಸೊ ನಮ್ಮ ಇಂಡಿಯನ್ ಮಂಕೀಸ್, ಅದರಲ್ಲಿ ಮೊದಲನೇ ಸಲ, ಸೊ ಇದಿಷ್ಟು ಬ್ಲಡ್ ಗ್ರೂಪ್ ಅಲ್ಲದೆ ಬೇರೆ ಫ್ಯಾಕ್ಟರ್ಗಳು ಕೂಡ ಬ್ಲಡ್ ಗ್ರೂಪಿಂಗ್ ಅನ್ನ, ಬ್ಲಡ್ ಅನ್ನ ತಗೊಳ್ಳೋದಕ್ಕೆ ಕೊಡೋದಕ್ಕೆ ಸೊ ಸಹಾಯ ಮಾಡದಂತವು. ಸೊ ದೇ ಆರ್ ಕಾಲ್ಡ್ ಆಸ್ RH ಫ್ಯಾಕ್ಟರ್. ದಿಸ್ ವಾಸ್ ಫಸ್ಟ್ ಟೈಮ್ ರೆಕಗ್ನೈಸ್ಡ್ ಇನ್ ಅನ್ ಮಂಕಿ. ಕೋತಿಯ ಒಳಗಡೆ ಅದನ್ನ ಫಸ್ಟ್ ಕಂಡುಹಿಡಿತಾರೆ, ಸಿಕ್ಕತ್ತೆ ನೋಡೋದಕ್ಕೆ. ದಟ್ ಈಸ್ ವೈ ಇಟ್ ಈಸ್ ಕಾಲ್ಡ್ ಆಸ್ ರೀಸಸ್ ಫ್ಯಾಕ್ಟರ್. RH ಫ್ಯಾಕ್ಟರ್ ಅಂದ್ರೆ ಇಟ್ ಈಸ್ ಅ ನೇಮ್ ಆಫ್ ಎ ಮಂಕಿ ವೇರ್ ದೇ ಹ್ಯಾವ್ ಡಿಸ್ಕವರ್ಡ್ ದಿಸ್ ಫ್ಯಾಕ್ಟರ್ ಫಾರ್ ದ ಫಸ್ಟ್ ಟೈಮ್. ಮಂಕಿಯಲ್ಲಿ ಕಾಣಿಸುತ್ತೆ. ಸೊ ದಟ್ ನೇಮ್ ಆಫ್ ದ ಮಂಕಿ ಈಸ್ ರೀಸಸ್ ಮಂಕಿ. ಅದರಲ್ಲಿ ಅರ್ಧ ಹೆಸರನ್ನ ತೆಗೆದು ದೇ ಹ್ಯಾವ್ ನೇಮ್ಡ್ ಇಟ್ ಆಸ್ ರೀಸಸ್ ಫ್ಯಾಕ್ಟರ್ಸ್. ಇದರ ವಿಶೇಷ ಏನಪ್ಪಾ ಅಂತ ಹೇಳಿದ್ರೆ, ಸೊ ಇದರಲ್ಲಿ ನಿಮಗೆ ಆಂಟಿಜೆನ್ ಇರೋದೇ ಇಲ್ಲ. ಇದರಲ್ಲಿ ಪಾಸಿಟಿವ್ ಏನಿದೆಯಲ್ವಾ, ಸೊ ಇದರಲ್ಲಿ ನಿಮಗೆ ಎರಡೂ ಬ್ಲಡ್ ಗ್ರೂಪ್ ನ, ಪಾಸಿಟಿವ್ ಬ್ಲಡ್ ಗ್ರೂಪ್ ಆಗ್ಲಿ ನೆಗೆಟಿವ್ ಬ್ಲಡ್ ಗ್ರೂಪ್ ಆಗ್ಲಿ, ಇಬ್ಬರನ್ನು ಕೂಡ ರಿಸೀವ್ ಮಾಡ್ಕೊಬಹುದು. ವೆರಾಸ್ ನೆಗೆಟಿವ್ ಬ್ಲಡ್ ಗ್ರೂಪ್ ಇದ್ದವರಿಗೆ ಸೊ ಇಟ್ ಕಂಟೈನ್ಸ್ ಆಂಟಿಬಾಡಿ. ಇದರಲ್ಲಿ ಆಂಟಿಬಾಡಿ ಇರೋದೇ ಇಲ್ಲ, ಇದರಲ್ಲಿ ಆಂಟಿಬಾಡಿ ಇರುತ್ತೆ. ಆಂಟಿಬಾಡಿ ಏನ್ ಕೆಲಸ? ಸೋಲ್ಜರ್ದು. ಆಪೋಸಿಟ್ ಅವರು ಪ್ಲಸ್ ಇದ್ರೆ ಪ್ಲಸ್ ಕೊಡ್ಬೇಕು, ಮೈನಸ್ ಇದ್ರೆ ಮೈನಸ್ ಕೊಡ್ಬೇಕು. ಇದರಲ್ಲಿ ನಿಮಗೆ ಆಂಟಿಬಾಡಿ ಇಲ್ಲದೆ ಇರೋದ್ರಿಂದ ಪ್ಲಸ್ ಆದ್ರೂ ಕೊಡ್ಬೋದು, ಮೈನಸ್ ಆದ್ರೂ ಕೊಡ್ಬೋದು. ಸೊ ಎ ಪಾಸಿಟಿವ್ ಆದ್ರೂ ಕೊಡ್ಬೋದು, ಎ ನೆಗೆಟಿವ್ ಆದ್ರೂ ಕೊಡ್ಬೋದು. ಸೊ ಹಾಗಾಗಿ ಪಾಸಿಟಿವ್ ಬ್ಲಡ್ ಗ್ರೂಪ್ ಯಾರಿರುತ್ತೋ ಅವರಿಗೆ ನೀವು ಸಂಬಂಧಪಟ್ಟ ರಕ್ತವನ್ನ ಕೊಡ್ತಿರಲ್ಲ, ಸಂಬಂಧಪಟ್ಟ ರಕ್ತದ ಪಾಸಿಟಿವ್ ಪೇಷಂಟ್ ಮತ್ತು ನೆಗೆಟಿವ್ ಪೇಷಂಟ್ ಇಬ್ಬರಿಂದನೂ ಬ್ಲಡ್ ಅನ್ನ ತಗೋಬಹುದು. ಇಫ್ ಯು ಹ್ಯಾವ್ ನೆಗೆಟಿವ್ ಫ್ಯಾಕ್ಟರ್, ಹೇಳ್ತೀವಲ್ವಾ ಎ ಮೈನಸ್, AB ಮೈನಸ್, ಮೈನಸ್ ಇದ್ರೆ ಪಾಸಿಟಿವ್ ಬ್ಲಡ್ ಗ್ರೂಪ್ ಇಂದ ನೀವು ಬ್ಲಡ್ ಅನ್ನ ಡೊನೇಟ್ ಮಾಡೋದಕ್ಕೆ ಅವರಿಗೆ ಕಷ್ಟ. ಸೊ ಯು ಹ್ಯಾವ್ ಟು ಡೊನೇಟ್ ಓನ್ಲಿ ಫ್ರಮ್ ದೋಸ್ ಪೇಷಂಟ್ಸ್ ಹೂ ಹ್ಯಾವ್ ನೆಗೆಟಿವ್ ಬ್ಲಡ್ ಬಿಕಾಸ್ ಆಫ್ ದ ಪ್ರೆಸೆನ್ಸ್ ಆಫ್ ಆಂಟಿಬಾಡಿ. ಸೊ ದಿಸ್ ಈಸ್ ಆಲ್ಸೋ ಎ ಡಿಸಿಷನ್ ಮೇಕಿಂಗ್ ಫ್ಯಾಕ್ಟರ್ ವಿತ್ ರೆಸ್ಪೆಕ್ಟ್ ಟು ದ ಬ್ಲಡ್ ಗ್ರೂಪಿಂಗ್. ಐ ಮೀನ್ ಬ್ಲಡ್ ಅನ್ನ ರಿಸೀವ್ ಮಾಡೋದಕ್ಕೆ ದಿಸ್ ಈಸ್ ಆಲ್ಸೋ ಒನ್ ಆಫ್ ದ ಮೇಜರ್ ಫ್ಯಾಕ್ಟರ್. ಅರ್ಥ ಆಗಿದ್ಯಾ? ಸೊ ಬ್ಲಡ್ ಗ್ರೂಪಿಂಗ್ ಬಗ್ಗೆ ಇಷ್ಟು ಗೊತ್ತಿದ್ರೆ ಇಟ್ ಈಸ್ ಮೋರ್ ದೆನ್ ಸಫಿಶಿಯಂಟ್. ನೀವು ಎರಡು ವರ್ಡ್ ಮತ್ತೆ ಹೇಳ್ತಾ ಇದೀನಿ, ಆಂಟಿಜೆನ್, ಆಂಟಿಬಾಡಿ, ಇವೆರಡರ ಬಗ್ಗೆ ಕರೆಕ್ಟ್ ಆಗಿ ಗೊತ್ತಿದ್ರೆ ಬ್ಲಡ್ ಗ್ರೂಪಿಂಗ್ ಮಾಡೋದು ಅದು ಲೆಕ್ಕನೇ ಇಲ್ಲ. ಸೊ ಈಸಿಯಾಗಿ ನೀವೇನೆ ಪರ್ಮುಟೇಷನ್ ಕಾಂಬಿನೇಷನ್ ಯಾರಿಗೆ ಒಪ್ಪುತ್ತೆ ಯಾರಿಗೆ ಒಪ್ಪಲ್ಲ ನೀವೇ ಡಿಸೈಡ್ ಮಾಡಿ ಬಿಡ್ಬೋದು ಎಕ್ಸಾಮ್ ನಲ್ಲಿ.
ಅರ್ಥ ಆಯ್ತಾ? ಸೊ ಇದೊಂದು ಫ್ಯಾಕ್ಟರ್ ನ ತಗೊಂಡಿರಿ, ಈ ಡಯಾಗ್ರಾಮ್ ತಗೊಳ್ಳಿ, ಪ್ಲಸ್ RH ಫ್ಯಾಕ್ಟರ್ ಒಂದು ಖಂಡಿತ ತಗೋಬೇಕು. ಬಿಕಾಸ್ ಯಾರ್ಯಾರಿಂದ ನೀವು ಬ್ಲಡ್ ಅನ್ನ ರಿಸೀವ್ ಮಾಡಬಹುದು ಅಂತ ಹೇಳಿ ಕರೆಕ್ಟ್ ಆಗಿ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಸಾಧ್ಯ. ಸೊ ದಟ್ ಈಸ್ ಕಾಲ್ಡ್ ಆಸ್ ಎರಿಥ್ರೋ. ಎರಿಥ್ರೋ ಮೀನ್ಸ್ ವೈಟ್ ಬ್ಲಡ್ ಸೆಲ್ಸ್. ಐ ಆಮ್ ಸಾರಿ, ಅಲ್ಲ, ಎರಿಥ್ರೋ ಮೀನ್ಸ್ ಅಲ್ಲ, ನಾಟ್ ವೈಟ್ ಬ್ಲಡ್ ಸೆಲ್ಸ್, RBCs. ಮಗುವಿನ ಬಾಡಿಯ ಒಳಗಿರುವ RBC ಅನ್ನು ತಿಂದು ಹಾಕೋದ್ರಿಂದ ವಿ ಕಾಲ್ ದಮ್ ಆಸ್ ಎರಿಥ್ರೋ ಬ್ಲಾಸ್ಟೋಸಿಸ್. ಬ್ಲಾಸ್ಟೋಸಿಸ್ ಬ್ಲಾಸ್ಟೋಸಿಸ್ ಅಂತ ಹೇಳಿದ್ರೆ ನಿಮಗೆ ಗರ್ಭದ ಒಳಗೆ ಬೆಳೆಯುತ್ತಲ್ವಾ, ಒಂದು ಸೆಲ್ ಆಗಿರುತ್ತೆ, ವೀರ್ಯ ಮತ್ತೆ ಅಂಡಾಣು ಸೇರಿ ಗ್ರೂಪ್ ಆಫ್ ಸೆಲ್ಸ್ ಇರುತ್ತೆ. ಇನ್ ಒನ್ ಸ್ಟೇಜ್ ಯು ಹ್ಯಾವ್ ಅ ಗ್ರೂಪ್ ಆಫ್ ಸೆಲ್ಸ್ ಆಫ್ ಫೀಟಸ್. ಫೀಟಸ್ ನ ಗ್ರೂಪ್ ಆಫ್ ಸೆಲ್ಸ್ ಆಗುತ್ತೆ. ಇದಿಷ್ಟನ್ನ ವಿ ಕಾಲ್ ಇಟ್ ಆಸ್ ಬ್ಲಾಸ್ಟೋಸಿಸ್ ಅಂತ ಕರಿತೀವಿ. ಭ್ರೂಣ ಚಿಕ್ಕದಾಗಿ ಬೆಳೀತಾ ಇರುತ್ತೆ, ಅದನ್ನ ವಿ ಕಾಲ್ ದಮ್ ಆಸ್ ಬ್ಲಾಸ್ಟೋಸಿಸ್. ಸೊ ಈ ಬ್ಲಾಸ್ಟೋಸಿಸ್ ನ ಫೀಟಾಲಿಸ್ ಅಂತ ಕರಿತೀವಿ. ಫೀಟಸ್ ಫಾರ್ಮಲ್ ಇರುತ್ತೆ. ಫೀಟಾಲಿಸ್ ಅಂದ್ರೆ ಇಲ್ಲಿ ಎರಡು ಪದ. ಫೀಟಸ್ ಅಲ್ಲಿರುವಂತ ಸೆಲ್ಗಳನ್ನ ಲಿಸ್ ಅಂತ ಹೇಳಿದ್ರೆ ಲೈಸಿಸ್. ಲೈಸಿಸ್ ಮೀನ್ಸ್ ಬ್ರೇಕ್ ಡೌನ್, ಒಡೆದು ಹಾಕ್ತದೆ ತಾಯಿಯ RH ಫ್ಯಾಕ್ಟರ್. ಸೊ ಹಾಗಾಗಿ ಈ ಕಾಯಿಲೆಯನ್ನ ವಿ ಬೇಸಿಕಲಿ ಕಾಲ್ಡ್ ಆಸ್ ಎರಿಥ್ರೋಬ್ಲಾಸ್ಟೋಸಿಸ್ ಫೀಟಾಲಿಸ್ ಅಂತ ಕರಿತೀವಿ. ಅದನ್ನೇ ಮಗು ಹೊಟ್ಟೆ ಒಳಗಡೆ ಮಗು ಸತ್ತೋಯ್ತು ಅಂತೀವಲ್ವಾ. ಸೊ ದಟ್ ಈಸ್ ಬಿಕಾಸ್ ಆಫ್ ದಿಸ್ ಫ್ಯಾಕ್ಟರ್. ಅರ್ಥ ಆಯ್ತಾ? ಸೊ ನೆಕ್ಸ್ಟ್ ನಿಮಗೆ ವರ್ಡ್ ಫಾರ್ಮ್ಯಾಟ್ ಅಲ್ಲಿ ತೋರಿಸ್ತೀನಿ, ಅವಾಗ ಕ್ಲಿಯರ್ ಆಗಿ ಅರ್ಥ. ಸೊ ದಿಸ್ ಈಸ್ ಆಲ್ ಅಬೌಟ್ ಯುವರ್ ಬ್ಲಡ್ ಗ್ರೂಪಿಂಗ್ ಆಸ್ ವೆಲ್ ಆಸ್ RH factor. From the above mentioned table, it is evident that first ಈ ಬೇಸಿಕ್ ಕಾನ್ಸೆಪ್ಟ್ ಅನ್ನ ತಿಳ್ಕೊಳ್ಳಿ. ಬ್ಲಡ್ ಗ್ರೂಪ್ O blood group is called as universal. So donor, first point is very very important. Clear? So AB blood group ನಲ್ಲಿ ಯಾಕೆ ಎಲ್ಲ ಬ್ಲಡ್ ಗ್ರೂಪ್ ನ ಅಕ್ಸೆಪ್ಟ್ ಮಾಡ್ಕೋತೀವಿ ಅಂತ ಕ್ಲಿಯರ್ ಆಗಿದೆ ಅಲ್ವಾ. ಸೊ ಹಾಗಾಗಿ ಎಲ್ಲ ಬ್ಲಡ್ ಗ್ರೂಪ್ ನ ಬ್ಲಡ್ ಅನ್ನ ಪೇಷಂಟ್ ಗೆ, AB ಬ್ಲಡ್ ಗ್ರೂಪ್ ಇರೋ ಪೇಷಂಟ್ ಗೆ ಕೊಡಬಹುದು. ಸೊ ಹಾಗಾಗಿ ಇಟ್ ಈಸ್ ಬೇಸಿಕಲಿ ಕಾಲ್ಡ್ ಆಸ್ ಯೂನಿವರ್ಸಲ್ ರಿಸಿಪಿಯಂಟ್. ಸೆಕೆಂಡ್ ಪಾಯಿಂಟ್ ಇದಾಗಿದ್ಯಾ? ಆ ಬಾಕ್ಸ್ ಬರ್ಕೊಂಡ್ರೆ ಟ್ಯಾಬ್ಯುಲರ್ ಕಾಲಮ್ ಆಂಟಿಜನ್ ಆಂಟಿಬಾಡಿ ಬರ್ಕೊಂಡಿಲ್ವಾ? ಮೋಸ್ಟ್ ಇಂಪಾರ್ಟೆಂಟ್ ಇರೋದು ಅದೇನೆ.